ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಭೂಮಿ ಆಕಾಶವು, ಸಾಗರ ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಓಹೋ ಓಹೋ ಆಹಾ 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 ಲಾ 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 ಓಹೋ ಓಹೋ. ಕರ್ತನಲ್ಲಿ ಪ್ರಿಯರೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭ ವಂದನೆಗಳು. ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇವೆ. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಆಸಿದವನು ನೀನಲ್ಲವೇ. ಆಕಾಶವನ್ನು ಜ್ಞಾನದಿಂದಲೂ ನಿರ್ಮಿಸಿದವ ನೀನಲ್ಲವೇ, ಭೂಮಿಯನ್ನು ಕರುಣೆಯಿಂದಲೂ ಆಸಿದವನು ನೀನಲ್ಲವೇ. ನಿನ್ನ ಕೃಪೆ ಅಮೋಘವಾದದು, ನಿನ್ನ ಕೃಪೆ ಅಮೋಘವಾದದು. ಭೂಮಿ ಆಕಾಶವು, ಸಾಗರ ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಓಹೋ ಓಹೋ ಲಾ 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 ಓಹೋ ಆಹಾ ಲಾ 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 ಲಾ. ಈ ದಿನಕ್ಕೆಂದು ನೇಮಕವಾದ ಸತ್ಯವೇದ ಭಾಗ ಕೀರ್ತನೆಗಳಲ್ಲಿ 147 1-7 ವಾಕ್ಯಗಳನ್ನು ಓದಿಕೊಂಡು ಪ್ರಾರ್ಥನೆ ಮಾಡೋಣ. ಯಾಹುವಿಗೆ ಸ್ತೋತ್ರ. ನಮ್ಮ ದೇವರನ್ನು ಸ್ತುತಿಸುವುದು ಒಳ್ಳೆಯದು, ಸಂತೋಷಕರವೂ ಆಗಿದೆ. ಆತನನ್ನು ಕೀರ್ತಿಸುವುದು ಯುಕ್ತವಾಗಿದೆ. ಯೆಹೋವನು ಯೆರೂಸಲೇಮನ್ನು ಕಟ್ಟಿಸುತ್ತಿದ್ದಾನೆ, ಚೆದರಿ ಹೋಗಿದ್ದ ಇಸ್ರಾಯೇಲರನ್ನು ಕೂಡಿಸುತ್ತಾನೆ. ಮುರಿದ ಮನಸ್ಸುಳ್ಳವರನ್ನು ವಾಸಿ ಮಾಡುತ್ತಾನೆ, ಅವರ ಗಾಯಗಳನ್ನು ಕಟ್ಟುತ್ತಾನೆ. ಆತನು ನಕ್ಷತ್ರಗಳ ಸಂಖ್ಯೆಯನ್ನು ಗೊತ್ತು ಮಾಡಿ ಪ್ರತಿಯೊಂದಕ್ಕೆ ಹೆಸರಿಟ್ಟಿದ್ದಾನೆ. ನಮ್ಮ ಕರ್ತನು ದೊಡ್ಡವನು, ಪರಾಕ್ರಮಿಯೂ ಆಗಿದ್ದಾನೆ. ಆತನ ಜ್ಞಾನವು ಅಪರಿಮಿತವಾಗಿದೆ. ಯೆಹೋವನು ದೀನರಿಗೆ ಆಧಾರವಾಗಿದ್ದಾನೆ, ದುಷ್ಟರನ್ನು ನೆಲಕ್ಕೆ ಹತ್ತಿಸಿ ಬಿಡುತ್ತಾನೆ. ಯೆಹೋವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ, ಕಿನ್ನರಿಯೊಡನೆ ನಮ್ಮ ದೇವರನ್ನು ಕೊಂಡಾಡಿರಿ. ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ. ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸುವಿನ ಮಧುರ ನಾಮದಲ್ಲಿ ವಂದನೆಗಳು. ಈ ಬೆಳಗಿನ ಸಮಯದಲ್ಲಿ ಕೀರ್ತನೆಗಳು 147 1-7 ವಾಕ್ಯಗಳನ್ನು ಓದಿಕೊಳ್ಳುವುದಕ್ಕೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿದ. ಆತನಿಗೆ ಸ್ತೋತ್ರ ಮಾಡಿ ಕೊಂಡಾಡೋಣ. ಪ್ರಿಯರೇ, ಮತ್ತೊಂದು ಹೊಸ ಮಾಸದಲ್ಲಿ 3ನೇ ದಿನದಲ್ಲಿ ನಾವು ಕಾಲಿಡುವುದಕ್ಕೆ ದೇವರು ತನ್ನ ಮಹಾಪ್ರೀತಿ ಕೃಪೆಯನ್ನು ಕೊಟ್ಟದಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಈ ಭಾಗದಲ್ಲಿ ನಾವು ನೋಡುವಾಗ ಅಪರಿಮಿತ ಹಾಗೂ ಪ್ರೀತಿಯ ದೇವರನ್ನು ನಾವು ಏಕೆ ಸ್ತುತಿಸಬೇಕು ಎಂಬುದಾಗಿ ಅನೇಕ ಕಾರಣಗಳನ್ನು ಈ ಕೀರ್ತನೆಗಾರನು ಹೇಳುವುದನ್ನು ನೋಡುವಂಥವರಾಗಿದ್ದೇವೆ. ಈ ಭಾಗದಲ್ಲಿ ನೋಡುವಾಗ ನಕ್ಷತ್ರಗಳ ಮೇಲೆ ಜಗತ್ತನ್ನು ಆಳುವ ದೇವರೇ ಮುರಿದ ಹೃದಯಗಳನ್ನು ಗುಣಪಡಿಸಲು ನಮ್ಮ ಬಳಿಗೆ ಇಳಿದು ಬರುತ್ತಾನೆ ಎಂಬುದಾಗಿ ನೋಡುತ್ತೇವೆ. ನೋಡ್ರಿ, ಮೊದಲನೇ ಭಾಗವನ್ನು ನೋಡುವಾಗ ಸ್ತುತಿಯು ಸುಂದರವಾದುದು ಮತ್ತು ಯೋಗ್ಯವಾದುದು. ದೇವರಿಗೆ ಸ್ತುತಿ ಸಲ್ಲಿಸುವುದು ಬರೀ ಕರ್ತವ್ಯವಲ್ಲ, ಅದು ಮನಸ್ಸಿಗೆ ಆನಂದ ತರುತ್ತದೆ ಎಂಬುದನ್ನು ನಾವು ತಿಳಿದುಕೊಳ್ಳುವಂಥವರಾಗಿರಬೇಕು. ಪ್ರಿಯರೇ, ಕೃತಜ್ಞತೆಯಿಂದ ಗೀತೆ ಹಾಡುವುದು ನಮ್ಮ ಗಮನವನ್ನು ಕಷ್ಟಗಳಿಂದ ದೇವರ ನಂಬಿಗಸ್ತೆಯ ಕಡೆಗೆ ತಿರುಗಿಸುವಂಥದ್ದಾಗಿದೆ ಎಂಬುದನ್ನು ಕೂಡ ತಿಳಿದುಕೊಳ್ಳಬೇಕು. ಎರಡನೇದಾಗಿ ನಾವು ನೋಡುವಾಗ
ಮುರಿದ ಮನಸ್ಸಿನವರ ಮೇಲಿರುವ ದೇವರ ಕರುಣೆ. ವಚನಗಳು 2 ಮತ್ತು 3 ನೋಡುತ್ತೇವೆ. ಈ ಭಾಗದಲ್ಲಿ ನೋಡುವಾಗ ಹೊರ ಹಾಕಲ್ಪಟ್ಟವರನ್ನು ಸೇರಿಸುವವನು ಎಂಬುದಾಗಿ ನೋಡುತ್ತೇವೆ. ಮುರಿದ ಹೃದಯಗಳನ್ನು ಗುಣಪಡಿಸುವ ಆತನು ಆತನಾಗಿದ್ದಾನೆ ಎಂಬುದನ್ನು ಕೂಡ ಈ ಭಾಗದಲ್ಲಿ ನೋಡುತ್ತೇವೆ. ಆತನು ನಮ್ಮ ದುಃಖವನ್ನು ಬರೀ ನೋಡುವುದಿಲ್ಲ, ಆತನೇ ಸ್ವತಃ ನಮ್ಮ ಆತ್ಮಿಕ ಮತ್ತು ಭಾವಾತ್ಮಕ ಗಾಯಗಳಿಗೆ ಪಟ್ಟಿ ಕಟ್ಟುತ್ತಾನೆ ಎಂಬುದನ್ನು ನಾವು ಯಾವತ್ತೂ ಮರೆತು ಬಿಡಬಾರದು ಪ್ರಿಯರೇ. 3ನೇದಾಗಿ ನಾವು ನೋಡುತ್ತೇವೆ ಸೃಷ್ಟಿಯ ಮೇಲಿರುವ ದೇವರ ಅಗಾಧ ಶಕ್ತಿ ಎಂಬುದನ್ನು 4 ಮತ್ತು 5ನೇ ವಾಕ್ಯಗಳಲ್ಲಿ ನೋಡುತ್ತೇವೆ. ಕೋಟ್ಯಾಂತರ ನಕ್ಷತ್ರಗಳಿರುವ ಈ ವಿಶ್ವದಲ್ಲಿ ಪ್ರತಿಯೊಂದು ಆತನು ಹೆಸರಿಟ್ಟು ಕರೆಯುತ್ತಾನೆ ಎಂಬುದನ್ನು ನೋಡಿದಾಗ ಅದನ್ನು ಆಶ್ಚರ್ಯವನ್ನು ತರುವಂಥದ್ದಾಗಿದೆ. ಅಂದರೆ ನಾವು ಆರಾಧಿಸುವಂಥ ದೇವರು ಎಂಥ ಮಹಾ ದೊಡ್ಡ ದೇವರು ಎಂಬುದನ್ನು ಇದರ ಮೂಲಕವಾಗಿ ನಾವು ತಿಳಿದುಕೊಳ್ಳುವಂಥವರಾಗಿದ್ದೇವೆ ಪ್ರಿಯರೇ. ಮಾತ್ರವಲ್ಲ, ಆತನ ಜ್ಞಾನಕ್ಕೆ ಎಲ್ಲೆಯೇ ಇಲ್ಲ ಎಂಬುದನ್ನು ಕೂಡ ನೋಡುತ್ತೇವೆ. ನಕ್ಷತ್ರಗಳನ್ನು ನೆನಪಿಡುವ ದೇವರಿಗೆ ನಿಮ್ಮ ಜೀವನದ ಪ್ರತಿಯೊಂದು ಸಣ್ಣ ವಿವರವೂ ತಿಳಿದಿದೆ ಎಂಬುದನ್ನು ನಾವು ಮರೆತು ಬಿಡಬಾರದು ಅಲ್ಲವೇ? ಎಂಥ ಆಶ್ಚರ್ಯಕರವಾದ ದೇವರು ಈತನು. ಮತ್ತು 4ನೇದಾಗಿ ನಾವು ಬರ್ತೇವೆ ದೇವರ ಪರಿಪೂರ್ಣ ನ್ಯಾಯ ಮತ್ತು ಆರೈಕೆ. ವಚನ 6, ದೇವರ ಸಹಾಯ ಬೇಕೆಂದು ಆತನ ಬಳಿಗೆ ಬರುವ ದೀನರಿಗೆ ಆತನು ಕೃಪೆಯನ್ನು ಕೊಡುವಂಥವನಾಗಿದ್ದಾನೆ. ದುಷ್ಟರನ್ನು ತಗ್ಗಿಸುವವನು ಆತನಾಗಿದ್ದಾನೆ ಎಂಬುದನ್ನು ಮರೆತು ಬಿಡಬಾರದು. ಗರ್ವ ಮತ್ತು ಸ್ವಯ ಸಾಮರ್ಥ್ಯದ ಮೇಲಿನ ಭರವಸೆಯನ್ನು ದೇವರು ತಗ್ಗಿಸುತ್ತಾನೆ ಎಂಬುದನ್ನು ನಾವು ಯಾವತ್ತೂ ಮರೆತು ಬಿಡಬಾರದು ಎಂಬುದನ್ನು ಈ ಭಾಗಗಳಲ್ಲಿ ಕೀರ್ತನೆಗಾರನು ಹೇಳುವಂಥವನಾಗಿದ್ದಾನೆ ಪ್ರಿಯರೇ. ಈ ವಾಕ್ಯಗಳ ಮೂಲಕ ದೇವರು ನಿಮ್ಮ ಸಂಗಡ ಮಾತನಾಡಿದ್ದಾನೆ, ನನ್ನ ಸಂಗಡ ಕೂಡ ಮಾತನಾಡಿದ್ದಾನೆ. ನಾವು ಎಂಥ ಗಾಯಗೊಳಗಾಗಿದ್ದರೂ ಕೂಡ ನಮ್ಮನ್ನು ಗುಣಪಡಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಾವು ಎಂಥ ದುಃಖ ಹೋರಾಟದಲ್ಲಿ ಇದ್ದರೂ ಕೂಡ ಆತನು ನಮ್ಮನ್ನು ಸಂತೈಸುವಂಥವನಾಗಿದ್ದಾನೆ. ನಾವು ದೇವರನ್ನು ಬಿಟ್ಟು ಬಹಳ ದೂರವಾಗಿ ಹೋಗಿದ್ದರು, ಅಥವಾ ನಮ್ಮ ಆತ್ಮಿಕ ಜೀವಿತದಲ್ಲಿ ನಾವು ಹಿಂಜರಿದು ಹೋಗಿದ್ದರು, ನಮ್ಮ ಪರಿಶುದ್ಧತೆಯನ್ನು ಕಳಕೊಂಡಿದ್ದರು, ನೀತಿಯನ್ನು ಬಿಟ್ಟು ಅನೀತಿಯಾದ ಕಾರ್ಯಗಳನ್ನು ನಾವು ಮಾಡುತ್ತಿದ್ದರೂ ಕೂಡ ದೇವರು ನಮ್ಮನ್ನು ಪ್ರೀತಿಸುವಂಥವನಾಗಿದ್ದಾನೆ. ನೋಡ್ರಿ, ನಾವು ದೇವರ ವಾಕ್ಯದಲ್ಲಿ ಅಂದರೆ ಎಲ್ಲರನ್ನೂ ಪ್ರೀತಿ ಮಾಡುವ ದೇವರು ನಿಮ್ಮನ್ನು ನನ್ನನ್ನು ಎಷ್ಟೋ ಪ್ರೀತಿ ಮಾಡುವಂಥವನಾಗಿದ್ದಾನೆ. ಆದುದರಿಂದ ಇಂಥ ದೇವರನ್ನು ಬೆಳಗಿನ ಸಮಯದಲ್ಲಿ ನಾವು ಹೇಗೇ ಸ್ತುತಿಸಿದ್ರು, ಹೇಗೇ ಕೊಂಡಾಡಿದರು, ಹೇಗೇ ಆರಾಧಿಸಿದ್ರು ಅದು ಸಾಲದು ಪ್ರಿಯರೇ. ಆತನನ್ನು ಸ್ತುತಿಸೋಣ, ಕೊಂಡಾಡೋಣ, ಆತನಿಗೆ ನಮ್ರತೆಯಾದ ಜೀವಿತವನ್ನು ಜೀವಿಸಿ ಆತನ ನಾಮವನ್ನು ಘನಪಡಿಸೋಣ ಪ್ರಿಯರೇ. ಪ್ರಾರ್ಥಿಸೋಣ. ಪ್ರೀತಿಯುಳ್ಳ ಪರಲೋಕ ತಂದೆಯಾದ ದೇವರೇ, ನಮ್ಮ ರಕ್ಷಕನಾದಂಥ ಯೇಸುವಿನ ಅತಿ ಪವಿತ್ರ ನಾಮದಲ್ಲಿ ನಿನ್ನ ಪಾದ ಸನ್ನಿಧಾನದಲ್ಲಿ ಕೂಡಿ ಬರುವಂತೆ ನಿನ್ನ ಪ್ರಿಯ ಮಕ್ಕಳಾದ ನಮ್ಮೆಲ್ಲರಿಗೂ ದಯಪಾಲಿಸಿಕೊಟ್ಟ ಈ ಸುಂದರವಾದ ಸಮಯಕ್ಕಾಗಿ ದೇವ ನನಗೆ ಸ್ತೋತ್ರ. ನಿನ್ನ ವಾಕ್ಯಗಳಿಂದ ನಮ್ಮ ಸಂಗಡ ಮಾತನಾಡಿದಂಥ 4 ಅಂಶಗಳಿಗಾಗಿ ದೇವ ನಿನಗೆ ಸ್ತೋತ್ರ. ಈ 4 ಅಂಶಗಳ ಮೂಲಕ ಕರ್ತ ನಿನಗೆಂಥ ದೇವರು ಎಂಬುದನ್ನು ಕೂಡ ನಾವು ನೋಡುವಂಥವರಾಗಿದ್ದೇವೆ. ನಕ್ಷತ್ರಗಳನ್ನು ಹೆಸರಿಟ್ಟು ಕರೆಯುವಂಥ ದೇವರಾಗಿ ಇದ್ದಿ ಸ್ವಾಮಿ. ಕೋಟ್ಯಾಂತರ ನಕ್ಷತ್ರಗಳನ್ನು ಅರಿತಂಥ ದೇವರು ಸ್ವಾಮಿ. ಈ ಲೋಕದಲ್ಲಿ ನೀನು ನಮ್ಮನ್ನು ಹುಡುಕಿಕೊಂಡು ಬಂದಿ ಸ್ವಾಮಿ. ನೀನು ಹುಟ್ಟುವಾಗ ಒಂದು ಛತ್ರದಲ್ಲಿ ಕೂಡ ನಿನಗೆ ಜಾಗ ಸಿಗಲಿಲ್ಲ ಸ್ವಾಮಿ. ಅಂದ್ರೆ ನಮ್ಮ ರೀತಿಯಲ್ಲಿ ನೀನು ದರಿದ್ರನಾದಿ ಎಂದು ನಾವು ನೋಡುವಂಥವರಾಗಿದ್ದೇವೆ ಸ್ವಾಮಿ. ದೇವರೇ, ಮಕ್ಕಳು ಮಾಂಸವನ್ನು ರಕ್ತವನ್ನು ಹೊಂದಿದ ಮೂಲಕ ಆತನು ಕೂಡ ಆ ಮಕ್ಕಳಂತೆ ಮಾಂಸವನ್ನು ರಕ್ತವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದು ನಿಂದು ನಿನ್ನ ವಾಕ್ಯದಲ್ಲಿ ನೋಡುತ್ತೇವೆ. ಕಾರಣ ಕರ್ತನಾದ ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರ್ ಶಿಲುಬೆಯಲ್ಲಿ ಬಲಿಯಾಗಿ ಒಪ್ಪಿಸಿಕೊಡುವುದಕ್ಕಾಗಿ ಕಳಿಸಿಕೊಟ್ಟಿದ್ದೇವ್ರೇ. ನನಗೆಷ್ಟು ಸ್ತೋತ್ರ ಸಲ್ಲಿಸೋದ್ರು ಅದು ಸಾಲದು ಸ್ವಾಮಿ. ನಾವು ಅನ್ಯಾಯಗಾರರು, ನಾವು ಪಾಪಿಗಳು, ನಾವು ಯಾವ ಗಣನೆಗೂ ಬಾರದಂಥವರು ಸ್ವಾಮಿ. ಮೋಸಕರವಾದ ಜೀವಿತದಲ್ಲಿ ಜೀವಿಸಿದ್ದಂಥ ನಮ್ಮ ಮೇಲೆ ಅಪಾರ ಪ್ರೀತಿಯನ್ನು ತೋರಿದೆ ಸ್ವಾಮಿ. ನಮಗೆ ನೀತಿಯ ವಸ್ತ್ರವನ್ನು ಧರಿಸಿದಿ, ಪರಿಶುದ್ಧತೆಯನ್ನು ಕೊಟ್ಟಿದೆ, ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದೆ, ಅಪ್ಪ ತಂದೆ ಎಂಬುದಾಗಿ ಕರೆಯುವಂಥ ಪುತ್ರ ಸ್ವೀಕಾರವನ್ನು ಕೊಟ್ಟಿದೆ. ನನಗೆ ಸ್ತೋತ್ರ. ಈ ಕಾರ್ಯಕ್ರಮಗಳು ಆಲಿಸಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಇಂಥ ಸೌಭಾಗ್ಯಕ್ಕೆ ನೀನು ನಡೆಸೋದಕ್ಕಾಗಿ ದೇವಾ ನನಗೆ ಸ್ತೋತ್ರ ಕರ್ತ. ಆದರೂ ಕೂಡ ಕರ್ತ, ಈ ಲೋಕದಲ್ಲಿ ಇರುವಂಥ ಅನೇಕ ಥರವಾದಂಥ ಹೋರಾಟಗಳಲ್ಲಿ ನಿನ್ನ ಜನರು ಸಿಲುಕಿದ್ದಾರೆ. ನಾನಾ ಥರವಾದ ವ್ಯಾಧಿಗಳು ಅವರನ್ನು ಹಿಡಿದಿದೆ ಸ್ವಾಮಿ. ಅಪ್ಪ, ಇನ್ನೂ ಅನೇಕ ವಿಧವಾದ
ರೀತಿಯಾದ ಸಮಸ್ಯೆಗಳು, ಈ ರೀತಿಯಾದಂಥ ಕಾರ್ಯಗಳಲ್ಲಿ ಅಪ್ಪ ಈಗೋ ಸ್ವಾಮಿ ಅನೇಕ ವಿಧದಲ್ಲಿ ದುಃಖಕ್ಕೊಳಗಾಗಿದ್ದಾರೆ ಸ್ವಾಮಿ. ಆದರೂ ಕೂಡ ಕರ್ತ, ನಿನ್ನ ಮಕ್ಕಳನ್ನು ನೀನು ಕರೆದಂಥ ದೇವರು, ಎಲೇ ಕಷ್ಟಪಡುವವರೇ, ಭಾರ ಹೊತ್ತಂಥವರೇ ನನ್ನ ಬಲಿಗೆ ಬನ್ನಿರಿ ಎಂಬುದಾಗಿ. ಹೌದು ಸ್ವಾಮಿ, ಈ ಪ್ರಾರ್ಥನೆ ಮೂಲಕ ನಿನ್ನ ಮಕ್ಕಳ ಸಂಗಡ ನೀನು ಮಾತನಾಡ್ತಾ ಇದ್ದಿ, ನಿನ್ನ ಮಕ್ಕಳನ್ನು ಕರೆಯುವಂಥವನಾಗಿದ್ದಿ ಅಪ್ಪ, ಅವರನ್ನು ಆಧರಿಸುವಂಥವನಾಗಿದ್ದಿ, ಅವರನ್ನು ಕಾಪಾಡುವಂಥವನಾಗಿದ್ದಿ, ಅವರಿಗೆ ಬಿಡುಗಡೆ ಕೊಡುವುದಕ್ಕೆ ಶಕ್ತನಾಗಿರುವುದಕ್ಕಾಗಿ ಅಪ್ಪ ನಿನಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ. ಅವರ ಪ್ರಾರ್ಥನೆಗಳು ಏನೇ ಆಗಿದ್ದರು, ಅವರ ಬೇಡಿಕೆಗಳು ಏನೇ ಆಗಿದ್ದರು ಅಪ್ಪ, ಅವರು ಮನಸ್ಸಿನಿಂದ ದೇವರೇಣಿನ ಬಲೆಯಲ್ಲಿ ಯಾವ ಕಾರ್ಯಕ್ಕಾಗಿ ಅವರು ಬೇಡುತ್ತಿದ್ದಾರೋ ಅಪ್ಪ, ದಯಮಾಡಿ ಅದನ್ನು ಅವರಿಗೆ ದಯಪಾಲಿಸಿಕೊಡು ಸ್ವಾಮಿ. ಅಪ್ಪ, ಕರುಣಾಸಾಗರನಾದಂಥ ದೇವರೇ, ನಿನ್ನ ಮಕ್ಕಳನ್ನು ಎಂದಿಗೂ ನೀನು ಕೈ ಬಿಡಬೇಡ ಸ್ವಾಮಿ ಎಂದು ಅಪ್ಪ ನಿನ್ನ ಪಾದದಲ್ಲಿ ನಾವು ಬೇಡಿಕೊಳ್ಳುವಂಥವರಾಗಿದ್ದೇವೆ ಸ್ವಾಮಿ. ನಿನ್ನ ಮಕ್ಕಳನ್ನು ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡು ಅಪ್ಪ. ಈಗ ಕರ್ತ, ಕರ್ನಾಟಕ ಪ್ರಾಂತ್ಯಗಳಲ್ಲಿ ಅಥವಾ ತಮಿಳುನಾಡು ಪ್ರಾಂತ್ಯಗಳಲ್ಲಿ ಈ ವರ್ಷಕ್ಕೆ ಬೇಕಾದಂಥ ಮಳೆ ಸುರಿಯಲಿಲ್ಲ ಸ್ವಾಮಿ. ಇದರ ನಿಮಿತ್ತವಾಗಿ ಅನೇಕ ವಿಧದಲ್ಲಿ ಸ್ವಾಮಿ ಎರಡು ರಾಜ್ಯಗಳ ಮಧ್ಯದಲ್ಲಿ ಅಪ್ಪ ಸಣ್ಣದಾದಂಥ ಹೋರಾಟಗಳು ಸ್ವಾಮಿ ದೇವರೇ. ಈಗೋ ಸ್ವಾಮಿ, ನೀರಿನ ಒಂದು ಕೊರತೆ ನಮ್ಮ ಕರ್ನಾಟಕದಲ್ಲಿದೆ. ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನಾದಂಥ ದೇವರೇ, ಅದ್ಭುತ ರೀತಿಯಲ್ಲಿ ಮಳೆಯನ್ನು ಸುರಿಯ ಮಾಡು ಸ್ವಾಮಿ. ನಿನ್ನ ಆಶೀರ್ವಾದದ ಮಳೆಯನ್ನು ನಮ್ಮ ಕರ್ನಾಟಕ ಪ್ರಾಂತ್ಯದಲ್ಲಿ ಬೇಡಿಕೆಯುಳ್ಳ ಸ್ಥಳಗಳಲ್ಲಿ ಅಪ್ಪ ಸುರಿಯ ಮಾಡು ಸ್ವಾಮಿ. ನಮ್ಮಲ್ಲಿರುವಂಥ ಎಲ್ಲ ವ್ಯವಸಾಯಗಾರರು ಅಪ್ಪ ಸಂತೋಷ ಪಡುವಂತೆ ಅಪ್ಪ, ಸಿಟಿಗಳಲ್ಲಿ ವಾಸ ಮಾಡುವಂಥವರಿಗೆ ನೀರಿನ ಕೊರತೆ ಆಗದಂತೆ ಅಪ್ಪ ನೀನು ಸಹಾಯ ಮಾಡು ಸ್ವಾಮಿ. ವಿಶೇಷವಾಗಿ ಅಸ್ಸಾಂ ಪ್ರಾಂತ್ಯಕ್ಕಾಗಿ ಬೇಡಿಕೊಳ್ಳುವಂಥವರಾಗಿದ್ದೇವೆ, ಒರಿಸ್ಸಾ ಪ್ರಾಂತ್ಯಕ್ಕಾಗಿ ಬೇಡಿಕೊಳ್ಳುವಂಥವರಾಗಿದ್ದೇವೆ, ಮತ್ತು ಡೆಲ್ಲಿ, ಹರಿಯಾಣ ಮತ್ತು ಮಹಾರಾಷ್ಟ್ರ ಯಾವ್ಯಾವ ಕಡೆಗಳಲ್ಲಿ ಅತಿಯಾದಂಥ ಮಳೆ ಆಗ್ತಾ ಇದೆಯೋ ಸ್ವಾಮಿ ಅಪ್ಪ, ಜನರು ತಮ್ಮ ಮನೆಗಳನ್ನು ಕಳ್ಕೊಂಡಿದ್ದಾರೆ, ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ, ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಕಳ್ಕೊಂಡಿದ್ದಾರೆ ಅಪ್ಪ, ಎಷ್ಟೋ ಕಷ್ಟಪಡುತ್ತಿದ್ದಾರೆ ಸ್ವಾಮಿ. ಆ ಜನರಿಗೆ ಆದರಣೆ ಕೊಡು, ಆ ಜನರಿಗೆ ಬೇಕಾದಂಥ ನಿನ್ನ ಕೃಪೆಗಳನ್ನು ಕೊಡು ಸ್ವಾಮಿ. ಉಳಿದಂಥ ಜನರಿಗೆ ನಿನ್ನ ಆಶ್ರಯ ದುರ್ಗವಾಗಿದ್ದು ಅವ್ರನ್ನ ನಡೆಸು ಸ್ವಾಮಿ ಎಂದು ಬೇಡಿಕೊಳ್ಳುವಂಥವರಾಗಿದ್ದೇವೆ. ಆ ಎಲ್ಲಾ ಜನರಿಗೆ ಬೇಕಾದಂಥ ನಿನ್ನ ದಯೆ ತೋರಿಸಿ ಅವರನ್ನು ಕಾಪಾಡಿ ಆಧರಿಸಿ ನಡೆಸಿಕೊಡಬೇಕೆಂದು, ಮತ್ತು ಸ್ವಾಮಿ ದಿನವೆಲ್ಲ ನಮ್ಮ ಸಂಗಡವಾಗಿಯೂ, ನಮ್ಮ ಕುಟುಂಬದ ಸಂಗಡವಾಗಿಯೂ, ನಮ್ಮ ಸೇವೆ ಸಂಗಡವಾಗಿಯೂ ಮತ್ತು ನಮ್ಮ ಮಕ್ಕಳ ಸಂಗಡವಾಗಿದ್ದು ನಮ್ಮನ್ನು ಭದ್ರಪಡಿಸಿ ಕಾಪಾಡಿ ಆಧರಿಸಿ ನಡೆಸಿಕೊಡಬೇಕೆಂದು ಎಲ್ಲ ನಮ್ಮ ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳನ್ನು ಸ್ತುತಿ ಸ್ತೋತ್ರದೊಂದಿಗೆ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಸೃಷ್ಟಿಯನ್ನು ನೋಡುವಾಗಲೂ, ಅನುಭವಿಸಿ ತಿಳಿಯುವಾಗಲೂ, ಸೃಷ್ಟಿಯನ್ನು ನೋಡುವಾಗಲೂ, ಅನುಭವಿಸಿ ತಿಳಿಯುವಾಗಲೂ, ಹೃದಯದಿಂದ ಸ್ತೋತ್ರ ಮಾಡುವೆನು, ಹೃದಯದಿಂದ ಸ್ತೋತ್ರ ಮಾಡುವೆನು. ಭೂಮಿ ಆಕಾಶವು, ಸಾಗರ ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಭೂಮಿ ಆಕಾಶವು, ಸಾಗರ ಸೂರ್ಯ ಚಂದ್ರರು, ಗಗನದ ತಾರೆಗಳು ನಿನ್ನ ಪ್ರೀತಿ ಸಾರಿ ಹೇಳುವವು. ಓಹೋ ಓಹೋ ಆಹಾ ಲಾ 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 ಲಾ, ಓಹೋ ಓಹೋ ಆಹಾ ಆಹಾ ಆಹಾ. ಕರ್ತನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವನ್ನಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನ ತ್ರಿಯೇಕ ಆಶೀರ್ವಾದಗಳು ನಿಮ್ಮೊಂದಿಗಿರಲಿ. ಆಮೇನ್.